ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ. ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪಿಸಿಯಸ್ ಮೂವ್ಮೆಂಟ್ ಬಗ್ಗೆ ಮತ್ತು ಯಾವುದೋ ಒಂದು ಸಸ್ಪಿಸಿಯಸ್ ವಸ್ತುಗಳ ಸಾಗಾಟ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ. ಇನ್ಸ್ಪೆಕ್ಟರ್ ಚೌಕ್ ರಾಘವೇಂದ್ರ ಅವರಿಗೆ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ. ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವ್ರದ್ದು ಸಸ್ಪಿಷಿಯಸ್ ಪರ್ಸನ್ಸ್ ಮೂವ್ಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ. ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ತಾವರಗೆರೆ ಏನು ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವರ್ ಕಲರ್ದು ಅದನ್ನು ನಿಲ್ಲಿಸಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ತಿ ಅಂತ ಅವರಿಗೆ ಚಾಕುವಿನ ಹಲ್ಲೆ ಮಾಡ್ತಾರೆ. ಅವರಿಗೆ ಗಾಯ ಆಗಿದೆ. ಆಮೇಲೆ ಅವನು ಅದೇ ವೆಪನ್ ತಗೊಂಡು ಹಲ್ಲೆಗೆ ಮುಂದಾಗ್ತಾನೆ. ಆತ್ಮರಕ್ಷಣೆಗಾಗಿ ಮತ್ತು ಸಸ್ಪಿಷಿಯಸ್ ಪರ್ಸನ್ ಇರೋದ್ರಿಂದ ಇನ್ಸ್ಪೆಕ್ಟರ್ ಅವನಿಗೆ ಸರೆಂಡರ್ ಆಗಿರ್ತಾರೆ. ಆದರೂ ಅವನು ಅಲ್ಲೇ ಮುಂದುವರಿಸಿದ್ರಿಂದ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದ್ದಾರೆ. ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿಷಿಯಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವರಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾರೆ. ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮತ್ತು ಈಗೇನು ಇವನು ಇಂಜೂರ್ಡ್ ಅಕ್ಯೂಡ್ ಇದ್ದಾನೆ ಅವನ ಹಿನ್ನೆಲೆ ನೋಡಿದಾಗ ಅವನು 3 NDPS ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲ್ಯಾಕ್ ಮಾರ್ಕೆಟಿಂಗ್ ಇಲ್ಲೀಗಲ್ ಆಗಿ ಶೆಡ್ಯೂಲ್ ಎಕ್ಸ್ ಡ್ರಗ್ಸ್ ನೈಟ್ರೋವೆಟ್ ಟ್ಯಾಬ್ಲೆಟ್ಸು ಮತ್ತು ಬೇರೆ ಮಾದಕ ವಸ್ತುಗಳು ಸಾಗಾಟ ಮಾಡೋದಕ್ಕೆ ಮಾಹಿತಿ ಇದೆ. ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾರ್ಯ ಲೀಗಲ್ ಆ್ಯಕ್ಟ್ ಇವನು ಎಲ್ಲಿಂದ ತರ್ತಾ ಇದ್ದಾನೆ ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ. ಇವನು ಯಾವ ಕಡೆಯಿಂದ ತರ್ತಾ ಇರೋದ್ರ ಬಗ್ಗೆಯೂ ತನಿಖೆ ಆಗಬೇಕಾಗಿದೆ. 2 ಇಂಡಿಪೆಂಡೆಂಟ್ ನೆಟ್ವರ್ಕ್ಸ್ ಇದೆ ಮತ್ತು ಅವರಿಗೆ ಯಾರು ಸೋರ್ಸ್ ಸೊ ಹಾಗಾಗಿ ಅದ್ರ ಬಗ್ಗೆಯೂ ಕೂಡ ನಾವು ತನಿಖೆ. ಕಾರ್ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಇವನ ಕಡೆಯಿಂದ ಅದ್ರ ಬಗ್ಗೆ ತನಿಖೆ ಮಾಡ್ತಿದ್ದೀವಿ. ನಿಮ್ಗೆ ಗೊತ್ತಿದೆ ಈಗ RG ನಗರದ ಪ್ರಕರಣದಲ್ಲೂ ಕೂಡ ನಾವು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಏನು ಇದರಿಂದ ಯುವಕರು ಬಲಿಯಾಗ್ತಾ ಇದೆ ಅದನ್ನು ನಾವು ತಡೆಗಟ್ಟಲಿಕ್ಕೆ ಒಂದು ವಿಶೇಷವಾದ ಕಾರ್ಯಾಚರಣೆ ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಯಶಸ್ವಿ ಮಟ್ಟಕ್ಕೆ ತೆಗೆದುಕೊಂಡು ಕಾರ್ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಸರ್ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡ್ತಾ ಇದ್ರು ಅದರದ್ದು ಬಾಕ್ಸ್ ಇದೆ. ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಸೀಸ್ ಮಾಡಿ ಡೀಟೇಲ್ಸನ್ನು ನಿಮ್ಗೆ ತಿಳಿಸ್ತೀವಿ. ಬೇರೆ ಏನಾದರೂ ಅದು ಇನ್ನೂ ಬಾಕ್ಸ್ ಓಪನ್ ಮಾಡಿ ನಾವು ಬಾಯ್ಜಾರ್ ಮಾಡಬೇಕು. ಅದು ಪ್ರಾಥಮಿಕವಾಗಿ ಅಷ್ಟು